ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮಣಿಸಲು ಇಸ್ರೇಲ್ ಅಮೆರಿಕ ಪಟ್ಟು ಹಿಡಿದಿದೆ. ರಾಜಧಾನಿ ಟೆಹರಾನ್ ಮೇಲೆ ಭೀಕರ ದಾಳಿ ನಡೆದಿದೆ. ಕುದ್ಸ್ ದಿನ ಆಚರಣೆ ರ್ಯಾಲಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನ ಮಣಿಸಲೇಬೇಕು ಅಂತ ಇಸ್ರೇಲ್ ಹಾಗೂ ಅಮೆರಿಕ ಪಟ್ಟು ಹಿಡಿದಿದೆ. ರಾಜಧಾನಿ ಟೆಹರಾನ್ ಮೇಲೆ ಭೀಕರ ದಾಳಿ ಮಾಡಲಾಗಿದೆ. ಕುದ್ಸ್ ದಿನ ಆಚರಣೆ ರ್ಯಾಲಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಜಾವದಿಯೆ ಪ್ರದೇಶದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಇಸ್ರೇಲ್ ಅಮೆರಿಕ ಸೇನೆ ಜಂಟಿಯಾಗಿ ದಾಳಿಯನ್ನ ಮಾಡಿದೆ. ಇನ್ನು ಈ ಒಂದು ದಾಳಿಯಲ್ಲಿ ಘೋಲಂ ಹೊಸೇನ್ ಮೊಹಸೇನಿ ಜಸ್ಟ್ ಮಿಸ್ ಆಗಿದ್ದಾರೆ. ಇರಾನ್ ಅನ್ನ ಮಣಿಸೋದಕ್ಕೆ ಇಸ್ರೇಲ್ ಹಾಗೂ ಅಮೆರಿಕ ಪಟ್ಟನ್ನ ಹಿಡಿದಿದೆ. ರಾಜಧಾನಿ ಟೆಹರಾನ್ ಮೇಲೆ ಭೀಕರ ಅಟ್ಯಾಕ್ ಮಾಡಲಾಗಿದೆ. ಕುದ್ಸ್ ದಿನ ಆಚರಣೆ ರ್ಯಾಲಿಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಜಾವದಿಯೆ ಪ್ರದೇಶದಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಇಸ್ರೇಲ್ ಅಮೆರಿಕ ಸೇನೆ ಜಂಟಿಯಾಗಿ ದಾಳಿಯನ್ನು ನಡೆಸಿದೆ. ಇವತ್ತಿಗೆ 14ನೇ ದಿನ. ಇನ್ನು ಘೋಲಂ ಹೊಸೇನ್ ಮೊಹಸೇನಿ ಜಸ್ಟ್ ಮಿಸ್ ಆಗಿದ್ದಾರೆ. ಇನ್ನು ಇವರು ಯಾರು ಅಂತ ನೋಡೋದಾದ್ರೆ, ಇವರು ಇರಾನಿನ ಅಂದ್ರೆ ಘೋಲಂ ಹೊಸೇನ್ ಮೊಹಸೇನಿ ಇರಾನಿನ ಪ್ರಭಾವಶಾಲಿ ರಾಜಕಾರಣಿ ಮತ್ತು ಇಸ್ಲಾಮಿಕ್ ನ್ಯಾಯಶಾಸ್ತ್ರಜ್ಞ. ಇವರು ಜುಲೈ 2021ರಿಂದ ಫೆಬ್ರವರಿ 2026ರವರೆಗೆ ಇರಾನ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಒಂದ್ ರೀತಿ ಇಲ್ಲಿರುವಂತಹ ಪವರ್ಫುಲ್ ಲೀಡರ್ಸ್ ಯಾರಿದ್ದಾರೆ ಇರಾನ್ನಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ದಾಳಿಯನ್ನ ಮಾಡ್ತಾ ಇದೆಯಾ ಅಮೆರಿಕ ಹಾಗೂ ಇಸ್ರೇಲ್ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ಇಸ್ರೇಲ್ ಇಟ್ಟ ಗುರಿ ತಪ್ಪಿರುವಂತಹ ಉದಾಹರಣೆಯೇ ಇಲ್ಲ. ಹಲವು ವರ್ಷಗಳು ಪ್ಲಾನ್ ಮಾಡಿ ಅಲಿ ಖಮೇನಿಯನ್ನೇ ಮುಗಿಸಿತ್ತು. ಇದೀಗ ಹೊಸ ಸರ್ವೋಚ್ಚ ನಾಯಕನ ಮೇಲೆ ಕಣ್ಣು ಬಿದ್ದಿದೆ. ಆತನ ಹತ್ಯೆಗೆ ನಡೆಸಿದ ಪ್ರಯತ್ನದಲ್ಲಿ ಭಾಗಶಃ ಯಶಸ್ಸು ಕೂಡ ಸಿಕ್ಕಿದೆ. ಇದರ ಮಧ್ಯೆ ಇರಾನ್ನ ನಾಯಕರನ್ನ ಮುಗಿಸೋದಕ್ಕೆ ದೊಡ್ಡ ದಾಳಿ ನಡೆಸಲಾಗಿದೆ. ಇರಾನ್ನಲ್ಲಿ ಇವತ್ತು ರ್ಯಾಲಿ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ಮುಖ್ಯಸ್ಥರಿದ್ದ ಸ್ಥಳದ ಬಳಿ ಕ್ಷಿಪಣಿ ದಾಳಿ ನಡೆದಿದೆ. ಘೋಲಂ ಹೊಸೇನ್ ಮೊಹಸೇನಿ ಜಸ್ಟ್ ಮಿಸ್ ಆಗಿದ್ದಾರೆ. ಇರಾನ್ ಆಡಳಿತದ ಪ್ರಮುಖ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಯುದ್ಧ ವಿಮಾನಗಳು ಸರಣಿ ಬಾಂಬ್ ದಾಳಿ ನಡೆಸಿದೆ. ಟೆಹರಾನ್ನ ದಕ್ಷಿಣ ಭಾಗದ ಪ್ರದೇಶದಲ್ಲಿ ಭಾರೀ ಸ್ಫೋಟಗಳು ಸಂಭವಿಸಿದೆ ಅಂತ ವರದಿಯಾಗಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಅಲ್ ಖುದ್ಸ್ ಡೇ ಅಂದ್ರೆ ಪ್ಯಾಲೆಸ್ತೈನ್ ಬೆಂಬಲಿತ ರ್ಯಾಲಿ ವೇಳೆ ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಜಂಟಿಯಾಗಿ ದಾಳಿ ನಡೆಸಿದೆ.